ಯವ್ವ ಯವ್ವ ಯಾರೂ ಇಲ್ಲ ನೋಡು. ಪಟ 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 ಒಬ್ಬೊಬ್ರು ಒಂದೊಂದು ಕಡೆ ಕುಂತ ಒಕ್ಕೊಂದು ಹೋಗ್ಬಿಡೋನ್ ಬರ್ರಿ ಯವ್ವ ಪಟ್ ಪಟ್. ಯಾರಿಲ್ಲ ನೋಡಿ. ಈಗ ಮತ್ತೆ ಯಾರು ಬಂದಂದ್ರೆ ಬಿಡಾಡ್ಯಾರ ಜಗಳ ಮಾಡ್ಕೊಂತ ನಿಂದಿರ್ತಾರ. ಪಟ ಪಟ ಒಕ್ಕೊಂಡು ಹೋಗ್ಬಿಡೋಣ ಯವ್ವ ಗಿರ್ಜಿ. ಪಟ ಪಟ ಬರ್ರಿಯವ್ವ. ಹೌದು ನೋಡ ಲಕ್ಷ್ಮಕ್ಕ, ಯಾರೂ ಇಲ್ಲ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕೆರೆ ಅನ್ನೋದು ತುಂಬಿ ತುಳುಕ್ತಿತ್ತು. ಯಾಕಂದ್ರೆ ಪಂಚಮಿ ಒಂದು ಬಂತಲ್ಲ. ಇನ್ನು ಯವ್ವ ಮನೆ ಕಡೆ ನೀರಿದ್ರು ಮನ್ಯಾಗ ಹೋಗಂಗಿಲ್ಲ ಯವ್ವ. ಇವರು ಬಿಡಾಡ್ಯಾರ ಮನೆ ಮುಂದೆ ಕೆರೆ ಮುಂದೆ ಬಂದು ಕುಂತು ಬಿಡ್ತಾರ. ಯಾರಿಗೆ ಬಿಡ್ಲಾರ್ದಂಗೆ ಕೆರೆನ ನಂದು ಅನ್ನೋರ್ಲಂಗ. ಈಗ ನೋಡು ಖಾಲಿನ ಐತಿ. ಬರ್ರಿ ಯವ್ವ ಬರ್ರಿ. ಮತ್ತೆ ಮಾತಾಡ್ಕೊಂತ ಕುಂತ್ನಂದ್ರೆ ಮತ್ತೆ ಯಾವ್ದಾರ ಬಿಡಾಡ್ಯಾರ ಬಂದು ಜಗ ಹಿಡ್ಕೊತಾರ. ಬರ್ರಿ ಪಟ 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 ಒಕ್ಕೊಂದು ಸರ್ದ್ ಬಿಡೋಣಂತ. ಮತ್ತಿನ್ನ ಇದಾದ್ಮೇಲೆ ಅರ್ಬಿ ಒಣಗಿಸ್ಕೊಂಡು ಹೋಗೋ ಮಠ ಅಂದ್ರೆ ಕಂಡಾಪಟ್ಟಿ ಹೊತ್ತಾಗುತ್ತೆ ಯವ್ವ. ಹೌದು ಗಿರ್ಜಂದು ಅಕ್ಕ, ಲಘು ಲಘು ಒಗದು ಹಾಕ್ಕೊಂಡು ಬಿರಿಯಾನಿಗೆ ನಾನು ಮಾಡಬೇಕು ಮನೆಗೆ ಹೋಗಿ. ಮತ್ತು ನೀವು ಎಲ್ಲ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದೀರಾ. ನಿಮ್ದಕ್ಕೇನು ಮಾಡಿ ಹಾಕ್ಬೇಕು ನಾವು ನಮ್ದಕ್ಕೆ. ಅದಕ್ಕೆ ಲಘು ಲಘು ಕಪಡ ದೋಕೆ ಹೋಗೋಣ. ಯವ್ವ ಯವ್ವ ಮೀನಾ, ನಾನೇನು ಮಾಡಿದ್ನೆ ಯವ್ವ ನಿನಗೆ? ಇವ್ರಿಗಿಬ್ಬರಿಗೆ ಕರೆದಿ. ಯಾಕೆ ನಾನು ನಿನಗೆ ಗೆಳತಿ ಅಲ್ಲೇನ? ನನಗೆ ಬಿರಿಯಾನಿ ಕೊಡಂಗಿಲ್ಲ ನೀನು? ಭಾರಿ ಅದಿ ಬಿಡವ್ವ. ನನ್ನ ಮುಂದೆನೇ ಹೇಳಾಕತ್ತಿ. ನನಗೊಂದು ಮಾತು ಕರಿವಲ್ಲಿ. ಅಯ್ಯೋ ಬಿಡವ್ವ ಬ್ಯಾಡ. ನಾನೇನು ನಿನ್ನ ಮನೆಗೆ ಬಂದು ತಿನ್ನೋದ್ರಾಗ ಅಷ್ಟ ಐತಿ. ಬ್ಯಾಡ ಬಿಡವ್ವ. ಇವತ್ತಿಂದ ನೀ ಏನು ನನಗೆ ದೂರ ಮಾಡಾಕತ್ತಿ ಏನೋ ಅನಿಸ್ತೈತಿ. ನನ್ನ ಗೆಳತಿನ ಅಲ್ಲ ಬಿಡು. ಹೋಗ್ಲ ಕಡೆ ಪಾರಂದು ಅಕ್ಕ, ತಪ್ಪಿಗೆ ತಿಳ್ಕೊಬೇಡಿ. ನಾನು ಅಲ್ಲೇ ಲಕ್ಷ್ಮಕ್ಕ ಅವ್ರ ಮನೆ ಮುಂದೆ ಹೇಳಿದ್ದೀನಿ ನಿಮಗೂ ಕರಿತೀನಿ ಅಂತ ಹೇಳಿ. ಹಿಂಗೆಲ್ಲ ನೀವು ತಪ್ಪಿಗೆ ತಿಳ್ಕೊಂಡು ನಮಗೆ ಬೇಜಾರು ಮಾಡಬೇಡಿ. ನಿಮಗೆ 3 ಮಂದಿಗೂ ನಾನು ಬಿರಿಯಾನಿ ಮಾಡಿ ಮನೆ ಕರಿತೀನಿ. ಅದಕ್ಕೆ ನಾನು ಹೇಳ್ತಿರೋದು. ಪಟ ಪಟ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ಕಾಮ್ಗೆ ಖತಮು ಆತೋ. ಬಿರಿಯಾನಿ ಜಲ್ದಿ ಜಲ್ದಿ ಬಂತ ಗೆಮ್ಮ ಇಸ್ಲಿಯೇ. ಹೌದೇನ ಯವ್ವ, ತಪ್ಪಾತ ಯವ್ವ ಮೀನಾ. ನನಗೆ ಅಷ್ಟು ಲಕ್ಷಣ ಇದ್ದಿದ್ದಿಲ್ಲ. ಅಂದ್ರೆ ನೀ ಅವ್ರಿಗಿಬ್ಬರಿಗೆ ನೋಡಿ ಮಾತಾಡಿದೀಯಲ್ಲ, ನನಗೆ ಎಲ್ಲಿ ಬಿಟ್ಟು ಹೋಗ್ತೀಯೇನ ಅಂತ ಅನ್ಕೊಂಡೆ. ಬಿಟ್ಟು ಮಾಡ್ಕೊತೀನಿ ಅಂತೀರಿ ಅಂತ ಅನ್ಕೊಂಡೆ. ನಾನು ಹಂಗನ್ನಿ ಬೇಜಾರು ಮಾಡ್ಕೋಬೇಡ. ಅಂದ್ರೆ ಈಗ ಮಧ್ಯಾಹ್ನಗೆ ರಾತ್ರಿಗೆ ಬಿರಿಯಾನಿ ಮತ್ತು ಯಾವಾಗ ಅನ್ನೋದು ಹೇಳ್ಬಿಡವ. ಮತ್ತು ನಾ ಊಟ ಮಾಡ್ಲಾರ್ದ ಕುಂತಿರ್ತೇನೆ. ಪಾರಂದು ಅಕ್ಕ, ಮಧ್ಯಾಹ್ನಗೂ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಆದರೆ ಮಧ್ಯಾಹ್ನಗೆ ಆಗೋದಿಲ್ಲ. ಈಗ ಇಲ್ಲೇ ನೋಡಿ ಬಟ್ಟೆ ಎಲ್ಲ ಒಗೆದು ಹಾಕ್ಕೊಂಡು ಹೋಗ್ಬೇಕಂದ್ರೆ ಟೈಮ್ಗೆ ಆಗಿಬಿಡುತ್ತೆ. ರಾತ್ರಿಗೆ ಮಾಡಿ ನಾನು ಕರಿತೀನಿ ನಿಮಗೆ. 3 ಜನ ರಾತ್ರಿಗೆ ಇವತ್ತು ನಮ್ಮ ಮನೆಗೆ ಬಂದುಬಿಡಿ. ಅಯ್ಯ ಮೀನಿ ರಾತ್ರಿ ಕರಿತೀಯ ಅಲ್ಲೇ? ನಾನು ಮಧ್ಯಾಹ್ನ ಅಂತ ಅನ್ಕೊಂಡು ಏನು ಅಡುಗೆ ಮಾಡೋದಿಲ್ಲ ಬಿಡಪ್ಪ ಅಂತ ಅನ್ಕೊಂಡಿದ್ನಲ್ಲ ಯವ್ವ. ಇರಲಿ ಬಿಡು, ರಾತ್ರಿಗೆ ಕರಿ ಅಂತಿ ಬಿಡವ. ಒಟ್ಟು ನಮಗೆ ಬಿರಿಯಾನಿ ಸಿಕ್ಕರೆ ಸಾಕು. ನೀ ರಾತ್ರಿಗರ ಕರಿ, ಮಧ್ಯಾಹ್ನಗರ ಕರಿ, ತಿಂದು ಮಕ್ಕೊಂದ್ಮೇಲೆರ ಕರಿ. ಒಟ್ಟು ನಮ್ಗೆ ಬಿರಿಯಾನಿ ಸಿಕ್ಕರೆ ಸಾಕು ನೋಡ್ಲಿ ಮೀನಿ. ಬಿಡಾಡ್ಯಾರ ಮಾತಾಡಿದ್ ಸಾಕು. ಬರ್ರಿ ಪಾಪಕಿನೂ ಮತ್ತೆ ನಮ್ದು ಆತಂದ್ರೆ ಮತ್ತೆ ಪಟ ಪಟ ಮನೆಗೆ ಹೋದ್ರಲ್ಲ ಆಕಿ ಮಾಡೋದು. ಇಲ್ಲಾಂದ್ರೆ ಎಲ್ಲಿಂದ ಮಾಡ್ಬೇಕಿ. ಪಟ್ ಪಟ್ ಬರ್ರಿ ಒಕ್ಕೊಂಡೆ ಹೋಗೋಣ. ಯವ್ವ ಲಕ್ಷ್ಮಕ್ಕ, ನಮ್ಮ ಹಳ್ಳ್ಯಾಗ ಇದೊಂದು ಕೆರಿ ನಮಗೆ ಎಷ್ಟು ಆಸರ ಆಗೈತಂದ್ರೆ ಅಷ್ಟು ಆಸರ ಆಗೈತೆ ನೋಡವ. ಯಾಕ ಏನ ನೀರು ಕಮ್ಮಿ ಅದಾವ ನೋಡ ಲಕ್ಷ್ಮಕ್ಕ. ಮಳಿ ಅದು ಅಂದ್ರೂ ಆಗೈತಿ, ಅಂದ್ರೂ ಅಷ್ಟೊಂದು ಏನು ನೀರಿಲ್ಲ ನೋಡವ. ಯಾಕೆ ಕಮ್ಮಿ ಅದಾವ. ಹ್ಞೂನ್ಲೇ, ಇದೊಂದು ಭಾಳ ಆಸರ ಆಗೈತೆ ನಮ್ಗೆ. ಕರೆನ ಒಂದು ಎತ್ತು ತೊಳೆಯೋದಿರಲಿ, ಆಕಳ ತೊಳೆಯೋದಿರಲಿ, ಎಮ್ಮೆ ಅದೆಲ್ಲದಕ್ಕೂ ಉಪಯೋಗ ಆಗುತ್ತೆ. ಆಮೇಲೆ ನಾವು ಬಟ್ಟೆ ಆಗಿರ್ಬೋದು, ಹಿಂಗೆ ಹಬ್ಬ ಹರಿದಿನ ಅಂತಿದ್ರೆ ಅದಕ್ಕಾತ ನೀರು ಬರಲಾರ್ದಾಗ ನಮಗೆಲ್ಲ ಭಾಳ ಅನುಕೂಲ ಆಗೈತೆ ನೋಡವ. ನೀರು ಅಷ್ಟೊಂದೇನು ಮಳೆ ಆಗಿಲ್ಲ. ಹೋದ ವರ್ಷ ಭಾಳ ಮಳೆ ಆಗಿತ್ತಲ್ಲ, ಹಿಂಗಾಗಿ ತುಂಬಿ ತುಳ್ಕಾಕತ್ತಿತ್ತು. ಇಲ್ಲೇನು ನಾವು ಇದೆಲ್ಲ ನಿಂತಿದ್ವಲ್ಲ, ಇದೆಲ್ಲ ಫುಲ್ ಮುಣಿಗ್ಬಿಟ್ಟಿತ್ತು ನೋಡಿ. ನಾವು ಈಗೇನು ನಾವು ನಿಂತೇವಲ್ಲ ಈ ಜಾಗಕ್ಕೆ ಬಂದಿವಪ್ಪ ಅಂದ್ರೆ ಅರ್ಧ ಮುಣಿಗ್ಬಿಡ್ತಿದ್ವಿ ನೋಡು. ಅಷ್ಟು ತುಂಬಿ ತುಳ್ಕಾಕತ್ತಿತ್ತು. ಈ ಸರ್ತಿ ಅಷ್ಟೊಂದೇನು ಮಳೆ ಆಗಿಲ್ವ. ಹೌದಾ ಲಕ್ಷ್ಮಕ್ಕ, ಅಷ್ಟೊಂದೇನು ಮಳೆ ಆಗಿಲ್ಲ ನೋಡಿ ಈ ಸರ್ತಿ. ಲಕ್ಷ್ಮಂದು ಅಕ್ಕ, ಬೇರೆದು ಕಡೆಗೆ ಎಷ್ಟು ಮಳೆಗೆ ಸುರಿತದೆ, ನಮ್ಮ ಕಡೆಗೆ ಅಷ್ಟೊಂದು ಮಳೆಗೇನೇ ಆಗಿಲ್ಲ ನೋಡು ಲಕ್ಷ್ಮಕ್ಕ. ಯವ್ವ ಅದೆಲ್ಲ ಇರಲಿ. ಈಗ ನಾವೊಂದು ತಲೆಯಾಗ ನನಗೊಂದು ಯೋಚನೆ ಬಂದೈತೆ ಲಕ್ಷ್ಮಕ್ಕ. ಏನ್ಲೇ ಅದು ಅಂಥದ್ದು ಯೋಚನೆ ನಿನ್ನ ತಲೆಯಾಗ ಬಂದಂದ್ರೆ ಖತರ್ನಾಕ ಬಂದಿರ್ಬೇಕು ಬಿಡು. ಹಂಗಿದ್ರೆ ಏನವ ಅಂಥದ್ದು? ಏನಿಲ್ಲ ಲಕ್ಷ್ಮಕ್ಕ, ನಾವೆಲ್ಲರೂ ಗೆಳತಿಯರದು ಸೇರ್ಕೊಂಡು ಎಲ್ಲಿ ಹೋಗೇ ಇಲ್ಲವ. ಎಷ್ಟು ವರ್ಷ ಆಗೈತಿ. ಅದು ಯಾವಾಗೋ ಏನೋ ಇದಕ್ಕೆ ಹೋಗಿದ್ವಿ.
ಮತ್ತೆ ನಾವು ಎಲ್ಲಿ ಹೋಗೇ ಇಲ್ಲ. ಎಲ್ಲಾರ ಟೂರ್ ಮಾಡೋಣ ಲಕ್ಷ್ಮಕ್ಕ, ಭಾಳ ಆಸೆ ಆಗಕತ್ತೈತಿ ಯಾಕೇನ. ಅಯ್ಯೋ ಗಿರ್ಜಿ, ಹೌದಲ್ಲೇ, ಇದೆಲ್ಲ ತಲೆಯಾಗ ನಿನಗ ಬರೋದು ಬಿಡವ, ನಿನ್ನ ತಲೆಯಾಗ ಬರೋದು ಇವೆಲ್ಲ. ಹೌದೇ ಲಕ್ಷ್ಮಕ್ಕ, ಎಲ್ಲಿ ಹೋಗಿಲ್ಲ ನಾವು, ಎಲ್ಲಾರ ಟೂರಿಗೆ ಹೋಗೋಣ ಯವ್ವ. ಭಾಳ ನನಗೂ ಯಾಕ ಮನ್ಯಾಗ ಇದ್ದಿದ್ದು ಜೀವ ಜೊಯ್ ಅನ್ಸಾಂತ್ಬಿಟ್ಟೈತೆ ಆ ಕಡೆ. ಯವ್ವ ಹೋಗೋಣ ಅಂತ ಆಸೆ ಆಗ್ತೈತೆ ಯವ್ವ, ಆದ್ರೆ ಎಲ್ಲಿ ಆಗ್ತೈತಿ ಈಗ. ನೋಡಿ ಈಗ ಪಂಚಮಿ ಬಂತ, ಆಮೇಲೆ ಈಗ ಶ್ರಾವಣ ಚಾಲು ಆತ, ಇಂದಲೇ ಈಗ ಹಬ್ಬಗಳೆಲ್ಲ ಚಾಲುನವ. ಈಗ ಎಲ್ಲಿ ಹೋಗಕ್ಕಾಗ್ತೈತ್ಲೆ ಗಿರ್ಜಿ ಪರಕ್ಕ, ಏನು ಬಿಡ ಯವ್ವ, ನೋಡೋಣ ಅಂತ ತಡಿ ಏನಾಗ್ತೈತಿ, ನೋಡೋಣ ತಡ್ರಿವ. ಈಗ ಪಂಚಮಿ ಅದು ಮುಗಿಲಿ, ಪಂಚಮಿ ಅದು ಮುಗಿದ್ಮೇಲೆ ಬೇಕಿದ್ರೆ ಹೋಗಿ ಬರೋಣ ಅಂತ, ಹೆಂಗಂತೀರಿ? ಅಯ್ಯವ್ವ ಪಂಚಮಿ ಓದಿ ನೀನು, ಪಂಚಮ್ಯಾಗ ಉಂಡಿ ಕಟ್ಟಿ ನಾಗಪ್ಪಗ ಹಾಲು ಎರೆದು ಎಲ್ಲ ರೊಕ್ಕನೂ ಖಾಲಿ ಆಗಿಬಿಟ್ಟಿರ್ತಾವ ಯವ್ವ. ಎಲ್ಲಿ ಆಗ್ತೈತಿ ಅವಾಗ ಆಗೋದಿಲ್ಲ ಯವ್ವ, ಮಕ್ಕಳಿಗೆ ಬಟ್ಟಿ ಬರಿ ಅಂತ ಅದೆಲ್ಲ ಖರ್ಚು ಆಗ್ಬಿಡ್ತೈತಿ. ಈಗ ಹೆಂಗಿದ್ರು ಮನೆ ಕ್ಲೀನ್ ಮಾಡಾಕತ್ತೀವಿ, ನಾವು ಮನೆ ಸ್ವಚ್ಛ ಮಾಡ್ಕೊಳ ಅಂತೀವಿ. ಹೆಂಗಿದ್ರು ನಾವು ಎಲ್ಲ ಮನೆ ಅದು ಕ್ಲೀನ ಮಾಡ್ಕೊಂಡಿರ್ತೀವಿ, ಹಾಸಿಗೆ ಪಾಸ್ಕಿ ನೀರಾಗ ಹಾಕೊಂಡಿರ್ತೀವಿ. ಈಗ ಹೋಗಿ ಬಂದ್ಬಿಡೋಣಲ್ಲ. ಈಗ ಹೋಗಿ ಬಂದಂದ್ರೆ ಒಂದಿಟ್ಟು ಹಿಡಿತದಾಗೂ ಕೈ ರೊಕ್ಕ ಇದನ್ನ ಮಾಡಿ ಇಟ್ಕೊಂತೇವೆ ನಾವು. ಅವಾಗ ಏನಾಗ್ಬಿಡ್ತೈತಿ, ಹಬ್ಬಕ್ಕೆಲ್ಲ ಹಬ್ಬ ಅಂತೇಳಿ ಎಲ್ಲ ಉಯ್ಯಿ ಅಂತ ಖರ್ಚು ಮಾಡಿಬಿಡ್ತೇವೆ. ಅದನ್ನ ಮಾಡಿ ಇದನ್ನ ಮಾಡಿ, ಅದನ್ನ ತಗೊಂಬ ಇದನ್ನ ತಗೊಂಬ ಅಂತ ಕೈಯಾಗ ರೊಕ್ಕನ ಉಳಿಯಂಗಿಲ್ಲ. ಈಗ ಏನು ಮಾಡ್ಬಿಡೋಣ, ಅದೇನು ರೊಕ್ಕ ತೆಗೆದಿಟ್ಕೊಂಡಿರ್ತೇವಲ್ಲ ನಾವು, ಅದ್ರಾಗ ಹಬ್ಬಕ್ಕಂತೇಳಿ ಇಷ್ಟಂತ ಎತ್ತಿಟ್ಬಿಡೋಣ. ಮಿಕ್ಕಿದ ಏನು ಇರ್ತೈತಲ್ಲ ಅದು ಒಂದ್ರಾಗ ಒಂದಿತ್ತು ಒಂದಿಲ್ಲ ಅನ್ನೋರ್ಲಂಗ ಎಕ್ಸ್ಟ್ರಾ ಇದ್ದಿದ್ದು ತೆಗೆದಿಟ್ಕೊಂಡು ಹೋಗಿ ಬರೋಣ ಊರಿಗೆ. ಏನಾತ ಯಾವ್ದಾರ ಒಂದು ಗುಡಿ ಗುಂಡಾರಕ್ಕೆ ಹೋಗಿ ಬರೋಣ, ಮಸ್ತ್ ಮಜಾ ಆಗ್ತೈತಿ. ಹೋಗಿ ಬರೋಣ, ಬ್ಯಾಡ ಅನ್ನಕ್ಕೆ ಹೋಗ್ಬೇಡ. ನೀ ಹೆಂಗಂತಿ ಪರಕ್ಕ, ನಂದು ಹಿಂಗೈತಿ ನೋಡುವ. ಹೌದಾ ಲಕ್ಷ್ಮಕ್ಕ, ಗಿರ್ಜಿ ಹೇಳಾಕತ್ತಿದ್ದು ಕರೆಕ್ಟನ ಐತಿ. ನಾನು ನೀನು ಆಮೇಲೆ ಗಿರ್ಜಿ ಆಮೇಲೆ ಅಮೀನಾ ಆಮೇಲೆ ಜಲ್ಜಾ ಮತ್ತು ಕಮಲಕ್ಕ ಗಿಮ್ಲಕ್ಕ ಮತ್ತು ಅವ್ರು ಯಾರ್ಯಾರು ಬರ್ತಾರೆ ನೋಡವ, ಕಲ್ಲವ ಗಿಲ್ಲವ ಅವ್ರನ್ನೆಲ್ಲ ಗೊಳೆ ಮಾಡ್ಕೊಂಡು ಹೋಗೋಣಂತೆ. ಜಾಸ್ತಿ ಜನ ಆದಷ್ಟು ನಮ್ಗೆ ಖರ್ಚು ಕಮ್ಮಿ ಆಗುತ್ತೆ. ಮತ್ತಿನ್ನು ಎಲ್ಲನೂ ಹೋಗಿ ಬಂದಂಗೂ ಆಕ್ಕೈತವ. ಹೆಂಗಿದ್ರು ಈಗ ಮನೆಗಿನಿ ಅವರು ಎಲ್ಲ ಸ್ವಚ್ಛ ಮಾಡ್ಕೊಳ ಅಂತಾರ. ಈಗ ನಮ್ಮದು ಅಂತೂ ಆಗೇ ಬಿಡ್ತೈತಿ. ನಾಳೆ ಅನ್ನೋ ಮಟ್ಟ ಅಂದ್ರೆ ಹೋಗಿ ಬರೋಣ ಬಿಡಯವ, ಹೋಗಿ ಬಂದ್ಬಿಡೋಣಂತ. ಏನು ತಿಂದುಂಡು ಅಲ್ಲಿ ಇಲ್ಲಿ ಖರ್ಚು ಮಾಡ್ತೇವೆ, ಏನೊಂದು ಗುಡಿ ಗುಂಡಾರಕ್ಕೆ ಹೋಗಿ ಬಂದ್ರೆ ಅದೇನು ಎಲ್ಲಿ ಹೋಗಲ್ಲ. ಇರೋ ತನ ಒಂದಿಟ್ಟು ನೋಡಿ ಅಡ್ಡಾಡ್ಬೇಕವ. ನಾವು ಹೋಗೋದು ಯಾವಾಗ ಹೇಳಿ ಮತ್ತೆ. ಲಕ್ಷ್ಮಂದು ಅಕ್ಕ, ನಮ್ದಕ್ಕೆ ಬರ್ಬೇಕಂತ ಭಾಳ ಆಸೆ. ಆದರೆ ನಮ್ದಕ್ಕೆ ಮಕ್ಕಳಿಗೆ ಬಿಡೋದಿಲ್ಲ. ನಮ್ದಕ್ಕೆ ಗಂಡ ಕುಡಿದು ಬಂದು ಬರೇ ಜಗಳ ಮಾಡೋದೇ ಆಗ್ಬಿಡುತ್ತೆ. ನಾವು ಹಿಂಗೆ ಖುಷಿಯಿಂದ ಯಾವಾಗೂ ಅಡ್ಡಾಡಿಲ್ಲ. ನಾನು ಬರ್ತೀನಿ ಲಕ್ಷ್ಮಕ್ಕ, ಹೋಗಿ ಬಂದ್ಬಿಡೋಣ. ಆಯ್ತು ತಗೋರವ, ಹಂಗಿದ್ರೆ ಮತ್ತೆ ನೀವೆಲ್ಲರೂ ಹ್ಞೂ ಅಂದೆ. ಈಗ ನಾವು ಒಬ್ಬಕ್ಕೆ ಬ್ಯಾಡ ಅಂದ್ರೆ ನಡೆಯಂಗಿಲ್ಲ. ನೋಡೋಣ ತಗೋ, ಈಗ ಬಟ್ಟೆ ಗಿಟ್ಟಿ ಎಲ್ಲ ಒಗದು ಹಾಕೊಂಡು ಹೋಗೋಣ. ಈಗ ಹೆಂಗಿದ್ರು ನಮ್ಗೆ ಅಮೀನಾ ಊಟಕ್ಕೆ ಕರಿತೇನೆ ಅಂತ ಅಂದಾಳಲ್ಲ, ಊಟ ಗಿಟ್ಟ ಮಾಡ್ಕೊಂಡು ರಾತ್ರಿ ನಾಳೆ ಬೆಳಿಗ್ಗೆ ಏನೈತಲ್ಲ ಇವತ್ತು ರಾತ್ರಿನ ಅವ್ರಿಗೆ ಹೇಳ್ಬಿಡೋಣ, ಸ್ವಲ್ಪ ಮನೆ ಕಡೆಗೆ ಬರ್ರವ ಮಾತಾಡೋದೈತಂತೇಳಿ. ಮತ್ತು ಯಾರ್ಯಾರು ಬರ್ತಾರೋ ನೋಡಿ ಮಾತಾಡ್ಕೊಂಡು ಏನು ಗಾಡಿ ಮಾಡ್ಕೊಂಡು ಹೋಗೋದ ಏನು ಟ್ರೈನಿಗೆ ಹೋಗೋದ ನೋಡಿ ಡಿಸೈಡ್ ಮಾಡೋಣಂತ. ಈಗ ನಡ್ರವ ಪಟ್ ಟೈಮ್ ಒಂದು ಆಗ್ತೈತಿ, ಬಟ್ಟೆ ಅಂತೂ ಆದ್ವು ಮಾಡ್ಕೊಂಡು ಹೋಗೋಣ ಅಂತ ನಡ್ರಿ. ಆಯ್ತು ತಗೋ ಲಕ್ಷ್ಮಕ್ಕ, ಹಂಗೆ ಮಾಡೋಣಂಗಿದ್ರೆ. ಅಮೀನಿ ನೀನು ಲಗು ಮನೆಗೆ ಹೋಗಿ ಲಗು ಒಂದಿಟ್ಟು ಬಿರಿಯಾನಿ ಮಾಡಿಬಿಡವ. ರಾತ್ರಿ ಮಸ್ತಂಗೆ ಉಂಡು ಮಸ್ತಂಗೆ ಒಂದಿಟ್ಟು ಎಲ್ಲ ಮಾತಾಡ್ಕೊಂಡು ಹೋಗಿ ಬರೋಣಂತ. ಆಯ್ತು ಗಿರ್ಜಂದು ಅಕ್ಕ, ಆಯ್ತು ಮಾಡ್ತೀನಿ, ಬರ್ರಿ 3 ಜನ ಬರ್ರಿ ಇವತ್ತು ಊಟಕ್ಕೆ ನಮ್ಮ ಮನೆಗೆ. ನೋಡ್ರಿ ಫ್ರೆಂಡ್ಸ್, ನಾವು ಬಟ್ಟೆ ಒಗ್ಯಾಕಂತ ಬಂದಿದ್ವಿ. ಬಟ್ಟೆ ಒಕ್ಕೊಂತನ ಮಾತುಕತೆನೂ ಆಯ್ತು ನಮ್ದು. ನೋಡ್ರಿ ನಮ್ಮ ಗೆಳತರೆಲ್ಲರೂ ಹೊರಗೆ ಹೋಗೋಣ, ಟೂರಿಗೆ ಹೋಗೋಣ ಅಂತ ಅನ್ನಾಗತ್ತಾರ. ಅದು ಎಲ್ಲಿ ಹೋಗ್ತೀವಿ ಏನಂತೇಳಿ ನಾಳೆ ವಿಡಿಯೋ ಒಳಗೆ ನಿಮ್ಗೆ ಗೊತ್ತಾಗ್ತೈತಿ, ನಾಳೆ ಮಾತುಕತೆ ಒಳಗೆ. ಸೊ ಪ್ಲೀಸ್ ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತೀರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಸಿಗ್ತೀನಿ ಮತ್ತು ನಾಳೆ ಒಂದು ಟ್ರಿಪ್ಪಿಗೆ ಹೋಗೋ ಮಾತುಕತೆ ವಿಡಿಯೋ ಜೊತೆಗೆ.